ಅದೇ ರೀತಿ ವೈದ್ಯಪುರ ಗ್ರಾಮದ ಇಂಡಿಯನ್ ಸದಸ್ಯ ಬಂದರೆ ಅವ್ರಿಗೂ ಸಹ ಸ್ವಾಗತ. ಅದೇ ರೀತಿ ವೈದ್ಯಪುರ ಗ್ರಾಮದ ಮತ್ತೊಬ್ಬ ಸದಸ್ಯರಾದಂತಹ ಬಾಬಣ್ಣ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ. ಅದೇ ರೀತಿ ನಮ್ಮ ತಾಲೂಕು ಸಾಮಾಜಿಕ ಲೆಕ್ಕಪತ್ರ ನೋಡಲ್ ಅಧಿಕಾರಿಗಳಾದಂತಹ ಭಗವಾನ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ. ನಿಮ್ಮ ನಕ್ನೋಡಿ ಗ್ರಾಮದ ಹಿರಿಯರಾದಂತಹ ಸುದರ್ಶನ ಹೊಂದಿದೆ, ಅವ್ರಿಗೂ ಸಹ ಸ್ವಾಗತ. ಅದೇ ರೀತಿ ನಮ್ಮ ಮತ್ತೊಬ್ಬ ಬಿ ಕುರ್ಬಳ್ಳಿ ಗ್ರಾಮದ ಹಿರಿಯರಾದಂತಹ ತಿಪ್ಪಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ. ಮತ್ತೆ ನಮ್ಮ ಕೋನಮುಟ್ಟೆ ಗ್ರಾಮದ ಸದಸ್ಯರಾದಂತಹ ತಿಮ್ಮಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ, ಗ್ರಾಮ ಪಂಚಾಯತ್ ನಮ್ಮ ಮಾಡಿ ಅಂಗನವಾಡಿ ನಿಮಗೆಲ್ಲರಿಗೂ ಸಹ ಸ್ವಾಗತ. ಈ ಕಾರ್ಯಕ್ರಮ ಭಗವಂತ ಇನ್ನೊಂದು ಕಾರ್ಯಕ್ರಮ ಬಗ್ಗೆ ಎಲ್ರಿಗೂ ನಮಸ್ತೆ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪಾರ್ಟಿ ಸಾಮಾಜಿಕ ಈಗಾಗಲೇ ಒಂದು ಪಂಚಾಯತ್ನಲ್ಲಿ 4 ತಿಂಗಳ ಹಿಂದೆ ಆಗಿದೆ. ಸೊ ಆಗ ಗ್ರಾಮ ಸಭೆ ಮಾಡಬೇಕಿತ್ತು, ಕಾರಣಗಳಿಂದ ಮುಂದೂಡಿತ್ತು. ಎಲೆಕ್ಷನ್ ಮತ್ತು ಎಲೆಕ್ಷನ್ ಯಾವ ಗ್ರಾಮ ಸಭೆ ಮಾಡಬಾರದು ಅಂತ ಆದೇಶ ಬಂತು, ಸ್ಟಾಪ್ ಮಾಡಿದ್ವಿ. ಮತ್ತು ಎಲೆಕ್ಷನ್ ಮುಗಿದ ಮೇಲೆ ಈಗಾಗಲೇ ಆಡಿಟ್ ಮಾಡಿ ಸಂಬಂಧಪಟ್ಟಂಗೆ 1/4/2023 1 ವರ್ಷ ಅವಧಿಯಲ್ಲಿ ಸಂಬಂಧಪಟ್ಟಂಗೆ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ಮಾಹಿತಿ ಮನೆ ಮಾಡ್ತೀವಿ. ಕೆಲವು ನಾವು ರೈತರ ಅಂಶಗಳಲ್ಲಿ ಕೆಲವು ರೈತರ ಅಂಶಗಳನ್ನ ಮುಂದೆ ಇರ್ತೀವಿ. ಯಾವ ರೇಟ್ ಏನು ಆಗಿದೆ ಅಂತ ನೀವು ಬಂದು ಆಲ್ಮೋಸ್ಟ್ ಎಲ್ಲ ಇದ್ದಾರೆ, ಎಲ್ಲ ಮಾಡ್ತಾರೆ. ನಾವು ಹೋದ ಕೆಲವೊಂದು ಅಲೆ ವರ್ಕ್ ಚೆನ್ನಾಗಿದೆ ಅಂತ ಹೇಳಿದ್ವಿ. ಅದು ಸಂಬಂಧಪಟ್ಟಂಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಎಷ್ಟು ಯಾವ ಇಲಾಖೆ ಮಾಡಿದ್ದಾರೆ ಅದನ್ನು ಇದ್ದೇ ಹೋಗ್ತೀವಿ. ಗ್ರಾಮ ಪಂಚಾಯತಿ ಒಟ್ಟು ಕಾಮಗಾರಿಗಳು 23 ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೂಲಿ 4,55,350 ರೂಪಾಯಿ, ಸಾಮಗ್ರಿ 34 ಮಾಡಿದ್ದಾರೆ. 1,11,19,235 ರೂಪಾಯಿ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿಗಳು ಒಟ್ಟು ಕಡಿಮೆಗಳು 117. ಇದಕ್ಕೆ ಸಂಬಂಧಪಟ್ಟಂಗೆ 57,41,608 ರೂಪಾಯಿ. 16,726 ಮಾನವರಿಗಳು ಇದನ್ನು ಮಾಡಿದ್ದಾರೆ. ತೋಟಗಾರಿಕೆ 7, ಅದು ಕೂಲಿ ಮೊತ್ತ 2,19,080 ರೂಪಾಯಿ. ಸಾಮಗ್ರಿ 9 ಕಾಮಗಾರಿ 9, 2,03,000 ರೂಪಾಯಿ. ಒಟ್ಟಾರೆಯಾಗಿ 16 ಕಾಮಗಾರಿಗಳು 4,22,081 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ರೇಷ್ಮೆ ಇಲಾಖೆಯವರು 15, 4,32,858 ರೂಪಾಯಿ. 2 ಕಾಮಗಾರಿ ಮಾಡಿದ್ದಾರೆ, 36,000 ರೂಪಾಯಿ. ಒಟ್ಟಾರೆಯಾಗಿ 17 ಕಾಮಗಾರಿಗಳು. ಕೃಷಿಯವರು 3 ಮಾಡಿದ್ದಾರೆ, ಬರೀ ಕೂಲಿ ಮಾತ್ರ ಮಾಡಿದ್ದಾರೆ, 1,68,714. ಅರಣ್ಯ ಇಲಾಖೆ 4 ಮಾಡಿದ್ದಾರೆ, 6,86,597 ರೂಪಾಯಿ. PRD ಇಲಾಖೆಯವರು 7 ಕಾಮಗಾರಿ ಮಾಡಿದ್ದಾರೆ, 11,12,709 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಒಂದು ಪಂಚಾಯತ್ 1 ವರ್ಷ ಅವಧಿಯಲ್ಲಿ
ಸಂಬಂಧಪಟ್ಟಂಗೆ ಪಂಚಾಯತಿನಲ್ಲಿ ಅಂತ ಹೇಳ್ತೀವಿ. ಮನೆಗಳು ಹೌಸಿಂಗ್ 11 ಇದೆ, ದನದ ಕೊಟ್ಟಿಗೆಗಳು 24 ಇದೆ, ಕೃಷಿ ಹೊಂಡ 4 ಮಾಡಿದ್ದಾರೆ, ಸೋಪ್ ಬಿಟ್ಟು 20, ಬದುಗಳು 4, ಸಿಸಿ ರಸ್ತೆ ಮತ್ತು ಚರಂಡಿಗಳು 1, ಶಾಲಾ ಕಾಂಪೌಂಡ್ 4, ಮಳೆ ನೀರು ಸಂಗ್ರಹಣ 1, ಕುರಿ ದೊಡ್ಡಿ 8, ಹೂಳು ತೆಗೆಯುವುದು 1, ಶಾಲಾ ಬಿಸು ಅಡಿಗೆ ಕೋಣೆ ಅಡಿಗೆ ಕೋಣೆಗಳು 1, ಶೌಚಾಲಯ 3, ಚರಂಡಿ 16, ಕೆರೆಕಟ್ಟೆ ಅಭಿವೃದ್ಧಿ 2, ಕಚ್ಚಾ ರಸ್ತೆ 6, ಸ್ಮಶಾನ ಅಭಿವೃದ್ಧಿ 1, ಮೋರಿ ನಿರ್ಮಾಣ 1, ಕಾಲುವೆ ಮತ್ತು ರಿವಿಟ್ಮೆಂಟ್ 4, ಕಾಲುವೆ 3, ರೈತರ ಒಕ್ಕಣಕಣ 2, ರೇಷ್ಮೆ ಇಲಾಖೆಯವರು 17 ಕಾಮಗಾರಿ ಮಾಡಿದ್ದಾರೆ, ಅರಣ್ಯ ಇಲಾಖೆಯವರು 8, ಬಿಆರ್ಡಿ ಇಲಾಖೆಯವರು 13, ತೋಟಗಾರಿಕೆ ಇಲಾಖೆಯವರು 16, ಕೃಷಿ ತೋಟಗಾರಿಕೆಯವರು 3, ಒಟ್ಟಾರೆಗೆ 174 ಕಾಮಗಾರಿಗಳನ್ನ ನಿಮ್ಮ ಒಂದು ಪಂಚಾಯತಿನಲ್ಲಿ ಸೃಜನೆ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ಗ್ರಾಮದಲ್ಲೂ ನಾವು ಕಾಮಗಾರಿಗಳ ಸಮುದಾಯ ಕಾಮಗಾರಿಗಳನ್ನ ಆಗಿರ್ಬೋದು, ಮತ್ತೆ ವೈಯಕ್ತಿಕ ಕಾಮಗಾರಿಗಳಾಗಿರ್ಬೋದು, ಮತ್ತೆ ಜಾಬ್ ಕಾರ್ಡ್ ಏನ್ ಪೇಮೆಂಟ್ ಮಾಡಿದಾರೋ ಇಷ್ಟು ಪೇಮೆಂಟ್ ಮಾಡಿರೋ ಜಾಬ್ ಕಾರ್ಡ್ ಸಂಬಂಧಪಟ್ಟಂಗೆ ಮನೆ ಭೇಟಿ ಮಾಡಿದೀವಿ, ಕಾಮಗಾರಿ ವಿಸಿಟ್ ಮಾಡಿದೀವಿ. ಆ ಒಂದು ಪಂಚಾಯತಿನಲ್ಲಿ ಸಂಬಂಧಪಟ್ಟಂಗೆ ಮೆಂಬರ್ಸ್ ಆ ಊರು ಹೋದಾಗ ಅವ್ರ ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡಿ, ಮತ್ತೆ ನಮ್ಮ ಜೊತೆ ಇಂಜಿನಿಯರ್ ಬಂದಿದ್ದಾರೆ, BFT ಅವರು ಬಂದಿದ್ದಾರೆ, ನಮ್ಮ ಜೊತೆ ಕೆಲವರು ಪಂಚಾಯತಿ ಸ್ಟಾಫ್ ಬಂದು ಕಾಮಗಾರಿ ವಿಸಿಟ್ ಮಾಡಿದೀವಿ. ಎಲ್ಲಾ ಕಾಮಗಾರಿಗಳು ಸಂಬಂಧಪಟ್ಟ ನಮ್ಗೆ ಗೊತ್ತಿರೋ ಎಲ್ಲಾ ಕಾಮಗಾರಿ ಚೆನ್ನಾಗಿದಾವೆ, ಯಾವುದೇನು ಪ್ರಾಬ್ಲಮ್ ಏನಿಲ್ಲ, ಕಾಮಗಾರಿಗಳಲ್ಲಿ ಯಾವುದೇನು ಸಮಸ್ಯೆ ಇಲ್ಲ. ಬಟ್ ಕೆಲವೊಂದು ಜಾಬ್ ಕಾರ್ಡ್ ಅಲ್ಲಿ ನಮ್ಗೆ ಸಭೆನೆಲ್ಲ ಓದ್ತೀವಿ, ಕೆಲವೊಂದು ಸ್ಟೂಡೆಂಟ್ ಹಾಕಿದ್ದಾರೆ.